ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಕ್ಲೀನ್ ಮಾಡ್ತಿದ್ದೀನಿ. ಮನೇನ ಕ್ಲೀನ್ ಮಾಡಿದ ಮೇಲೆ ಇವೆಲ್ಲ ಹಾಕಿ ಇಟ್ಕೊತಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಹೇಗಾಗಿದೆ ಅಂತ ಹೇಳಿ ತಿಳಿಸಿ, ಕಾಮೆಂಟ್ ಮಾಡಿ. ನೋಡಿ, ಇದು ನಾವು ಏನಂತಾರೆ, ಒಗ್ಗರಣೆ ಡಬ್ಬಿ ಅಂತೀರಲ್ಲ ನೀವು, ನಾವು ಪಾನೇದಾಣೆ ಡಬ್ಬಿ ಅಂತೀವಿ. ಇದನ್ನೆಲ್ಲ ತುಂಬಿಟ್ಕೊಂಡಿನಿ. ಹಾಗೆ ಸಂಜೆ ಎಲ್ಲ ಕೆಲಸ ಮುಗಿದ್ಮೇಲೆ ಕೊತ್ತಂಬರಿ ರೈಸ್ ಮಾಡಿದ್ದೀನಿ. ಯಾವ ಥರ ಆಗ್ಯದಂತ, ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇದು ತುಳಸಿ ಗಿಡ, ಇದು ನನ್ನ ಅಷ್ಟು ಎತ್ತರಕ್ಕಿದೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹೇಗಿದೆ ಅಂತ ನೋಡಿ ಅಂತ. ದೊಡ್ಡದಂದರೆ ಭಾಳ ದೊಡ್ಡದಾಗಿದೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಮನೆ ಮುಂದೆ ಸ್ವಲ್ಪ ಜಾಗದಲ್ಲೇ. ಅದು ಎಲ್ಲ ಮೊಳಕೆನೂ ಚಲೋ ನಾಟ್ಯಾವ, ಎಲ್ಲನೂ ಚಲೋನೇ ಬಂದವು. ನೋಡ್ರಿ ಯಾವ ಥರ ಬಂದವಂತ ನೋಡಿ ತೋರಿಸ್ತಿದ್ದೀನಲ್ಲ. ಈಗ ಕಡಿಯೋಕ್ಕೆ ಬಂದದ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಅವು ಬಿಸಿಲಿಗೆ ಒಣಗಿಸಿ ಇಟ್ಕೊತಾ ಇದ್ದೀನಿ. ಒಣಗಿಸಿ ಇಟ್ಕೊಂಡ್ರೆ ಹುಳ ಆಗಲ್ಲ ಅಂತ. ಇವು ಉಡಿಯೋಕ್ಕೆ ಆದಾಗ ಹಾಕಿದ್ವು ಅದ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಅದು ಎಲ್ಲ ಹತ್ಯದ. ಈಗ ಒಂದು ಸ್ವಲ್ಪ ಇವು ನುಚ್ಚಬೇಳೆ, ಇವನ್ನೂ ಬಿಸಿಲಿಗೆ ಹಾಕಿ ಇಟ್ಕೊತೀನಿ. ಯಾವಾದ್ರೂ ಬಿಸಿಲಿಗೆ ಹಾಕಿ ಇಟ್ಕೊಂಡ್ರೆ ಭಾಳ ದಿನ ಬರ್ತಾವ. ಹಾಗೆ ಇದು ಸ್ವಚ್ಛ ಮಾಡಬೇಕು ಅಂಥೇಳಿ ಎಲ್ಲ ಡಬ್ಬಿನೂ ತೆಗೆದು ಖಾಲಿ ಮಾಡಿದ್ವೆಲ್ಲ ಒಂದು ಬುಟ್ಟಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ತೊಳಿಬೇಕು, ಇವೆಲ್ಲ ಸ್ವಚ್ಛ ಮಾಡಬೇಕು. ಇವೆಲ್ಲ ಖಾಲಿ ಆಗಿದ್ವು. ಖಾಲಿ ಆಗಲಾರ್ದವೆಲ್ಲ ಖಾಲಿ ಮಾಡ್ತೀನಿ. ನೋಡಿ, ಖಾಲಿ ಮಾಡ್ತಿದ್ದೀನಿ ಯಾವ ಥರ ಅಂತ. ಒಂದು ಎಲ್ಲ ಸಣ್ಣ ಸಣ್ಣ ಬಟ್ಲುಗಳಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇದು ಉಪ್ಪು, ಇದಾದಮೇಲೆ ಇದು ಪಾನೇದಾಣೆ ಡಬ್ಬಿ ಅಂತೀವಿ ನಾವು, ನೀವು ಒಗ್ಗರಣೆ ಡಬ್ಬಿ ಅಂತೀರಲ್ವ. ಇದನ್ನು ಖಾಲಿ ಮಾಡಿ ತೊಳಿಬೇಕಂತ ಎಲ್ಲ ಖಾಲಿ ಮಾಡ್ತಿದ್ದೀನಿ. ನೋಡಿ, ಎಲ್ಲನೂ ಖಾಲಿ ಮಾಡಿ ಇಟ್ಕೊಂಡಿನಿ. ನೋಡಿ, ತೊಳೆದು ಇಟ್ಟಿದ್ದೀನಿ. ಎಲ್ಲನೂ ದೊಡ್ಡ ಡಬ್ಬಿನ ಇಟ್ಟಿದ್ದೀನಿ, ಸಣ್ಣವನ್ನ ಇಟ್ಟಿದ್ದೀನಿ, ಎಲ್ಲನೂ ಇಟ್ಟಿದ್ದೀನಿ. ಇವೆಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತೇ ಆಗ್ಯದ. ಎಲ್ಲ ತೆಗೆದಿಟ್ಟು ಅವಾಗೇ ಇರುಬು ಬಂದವ, ಕರಿ ಇರುಬು. ಈಗ ಎಲ್ಲನೂ ಮತ್ತು ಫಿಲ್ ಮಾಡಿ ಇಟ್ಕೋತೀನಿ, ತುಂಬಿಟ್ಕೋತೀನಿ. ನೋಡಿ, ಯಾವ ಡಬ್ಬಿಗೆ ಏನಿತ್ತು ಅಂತ ಎಲ್ಲ ಅದರ ಡಬ್ಬಿಗೆ ಹಾಕಿ ಇಟ್ಕೋತಿದ್ದೀನಿ. ಇದು ಸಕ್ಕರೆ, ಅದು ಉಪ್ಪು ಎಲ್ಲನೂ ಹಾಕಿ ಇಟ್ಕೋತಿದ್ದೀನಿ. ಈ ಥರ ಮಾಡಿದರೆ ಅವಾಗ ತೊಳ್ಕೊಂಡು ಇಟ್ಕೊಂಡ್ರೆ ಅಡುಗೆ ಮನೆಯಲ್ಲೇ ಚಲೋ ಕಾಣಿಸ್ತದ, ನೀಟಾಗಿ ಇರ್ತದ. ಅದಕ್ಕೋಸ್ಕರ ಈಗ ಒಂದು ಜಾತ್ರೆ ಇದೆ ನಮ್ಮೂರಲ್ಲಿ. ಆ ಜಾತ್ರೆ ಇರೋದಕ್ಕೆ ನಾನು ಎಲ್ಲನೂ ಸ್ವಚ್ಛ ಮಾಡ್ತಾಯಿದ್ದೀನಿ. ನೋಡಿ, ಇವು ಮಸಾಲೆ ಇಷ್ಟೆಲ್ಲ ಹಾಕಿ ಇಟ್ಕೊಂಡಿನಿ. ನೋಡಿ, ಅದಾದಮೇಲೆ ಎಲ್ಲಿಡೋವು ಅಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ದಿನಾನೂ ಬಳಸ್ಕೊಳ್ಳೋವು. ಖಾರ, ಉಪ್ಪು, ಸಕ್ಕರೆ ಅದನ್ನೆಲ್ಲ ಒಂದೇ ಕಡೆಯೇ ಇಟ್ಕೋತೀನಿ. ಮಸಾಲೆ ಅವೆಲ್ಲ ಇದು ದಪ್ಪನ ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಹಾಕಿಟ್ಕೋತಾ ಇದ್ದೀನಿ. ನಾನು ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಮಾಡಿ ಇಟ್ಕೋತೀನಿ, ಬೇರೆ ಬೇರೆ ಇಡೋಂಗಿಲ್ಲ. ಅದು ಉದ್ದಿನಬೇಳೆ, ಇದು ಜೀರಿಗೆ, ಅದಾದಮೇಲೆ ಕಡಲೆಬೇಳೆ, ಈಗ ಅರಿಶಿನ, ಇದೇ ಥರನೂ ಎಲ್ಲನೂ ಹಾಕಿಟ್ಕೋತಾ ಇದ್ದೀನಿ, ಫಿಲ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಇಟ್ಕೋತಿದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ದಿನಾನೂ ಬಳಸೋಕೆ ಬೇಕಲ್ಲ, ಅದಕ್ಕೆ
ತೊಳೆದ್ಮೇಲೆ ಹಾಕಿಟ್ಟಿದ್ದೀನಿ. ಈಗ ನೋಡಿ ತೊಳೆದ್ಮೇಲೆ ಹೆಂಗೆ ಚಲೋ ಕಾಣಿಸ್ತವ ಎಲ್ಲ ಇಟ್ಕೊಂಡ್ಮೇಲೆ. ಈಗ ಎಲ್ಲ ಕೆಲಸ ಆದಮೇಲೆ ರಾತ್ರಿಗೆ ಬೇಗ ಮಾಡುವಂಥದ್ದು, ಹಾಗೆ ಲಂಚ್ ಬಾಕ್ಸ್ಗೂ ಆಗ್ತದೆ, ಊಟಕ್ಕೂ ಆಗ್ತದೆ. ಕೊತ್ತಂಬರಿ ರೈಸ್ ಮಾಡ್ತಿದ್ದೀನಿ, ಅದಕ್ಕೆ ಕೊತ್ತಂಬರಿ ಬೇಕು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಇದನ್ನೊಂದು ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡೀನಿ. ಹಾಗೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ತೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಾನೊಂದು ಸ್ವಲ್ಪ ನಮ್ಮ ಮನೇಲಿ ಖಾರನೇ ಊಟ ಮಾಡ್ತಾರೆ, ಅದಕ್ಕೆ ನಾನು ಜಾಸ್ತಿನೇ ಹಾಕ್ತಿದ್ದೀನಿ. ಯಾರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಈಗ ಒಂದು ಸ್ವಲ್ಪ ತರಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಇಷ್ಟೆಲ್ಲ ಹಾಕಿ ಮತ್ತು ಸಣ್ಣನು ರುಬ್ಕೊತಿದ್ದೀನಿ ನೋಡಿ. ಇಷ್ಟೆಲ್ಲ ಹಾಕಿದ್ಮೇಲೆ ಇಷ್ಟ ಆಗ್ಯದ ನೋಡಿ. ಇಷ್ಟ ಆದಮೇಲೆ ಈಗ ಕುಕ್ಕರು ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿನಿ. ಅವು ಸಿಡಿದ ಮೇಲೆ ಕರಿಬೇವು ಹಾಕ್ತಿದ್ದೀನಿ ನೋಡಿ. ಕರಿಬೇವು ಹಾಕಿದ ಮೇಲೆ ಈಗ ನಾವು ರುಬ್ಕೊಂಡಿದ್ವಲ್ಲ ಅದು ಪೇಸ್ಟು, ಕೊತ್ತಂಬರಿ ಪೇಸ್ಟ್ ಹಾಕ್ತಿದ್ದೀನಿ ನೋಡಿ. ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದು ಹಸಿ ವಾಸನೆ ಹೋಗಬೇಕಲ್ಲ, ಅಲ್ಲಿ ತನಕ ಫ್ರೈ ಮಾಡಬೇಕು. ಈಗ ಒಂದು ಚಮಚ ತುಪ್ಪ ಹಾಕ್ತಿದ್ದೀನಿ. ಅದರ ಸ್ಮೆಲ್ ಹಾಗೆ ಇರಬೇಕು ಅಂಥೇಳಿ ಈ ಟೈಮ್ನಾಗ ಹಾಕ್ತೀನಿ ನೋಡಿ. ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಹಾಕೋಕ್ಕೆ, ಎಣ್ಣೆ ಜೊತೆಗೆ ಹಾಕಿಲ್ಲ. ಅದರ ಸ್ಮೆಲ್ಲು ಚೇಂಜ್ ಆಗ್ತದೆ ಅಂಥೇಳಿ ಇವಾಗ ಹಾಕ್ತಿದ್ದೀನಿ ನೋಡಿ. ನೀವು ಇದೇ ಥರ ಟ್ರೈ ಮಾಡಿ, ಗೊತ್ತಾಗ್ತದೆ ನಿಮಗೂ. ಈಗ ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಷ್ಟೇ. ಅದಾದಮೇಲೆ ಈಗ ಒಂದು ಸ್ವಲ್ಪ ಅದು ಜಾರನ್ನ ತೊಳೆದು ಹಾಕ್ಕೊಂಡೀನಿ. ಈಗ ಇದನ್ನು ಎಣ್ಣೆ ಬಿಡೋತನ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೋತದ ಅಲ್ಲಿವರೆಗೆ ಫ್ರೈ ಮಾಡಬೇಕು. ಇದು ಶೇಂಗಾ ಹಾಕಿದ್ದೀನಿ ಒಂದು ಸ್ವಲ್ಪ, ಆಪ್ಷನಲ್ ಇದು. ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಅಂಥೇಳಿ ನಾನು ಹಾಕ್ತಿದ್ದೀನಿ. ಅವರು ಯಾವ ಥರ ಈ ಪಲಾವು ಎಲ್ಲ ಮಾಡಿದ್ರು ಅವ್ರಿಗೆ ಬೇಕು, ಅದಕ್ಕೆ ಹಾಕ್ತೀನಿ. ಈಗ ಎಣ್ಣೆ ಬಿಟ್ಕೋತಾ ಇದೆ ನೋಡಿ. ಈ ಥರ ಆದಮೇಲೆ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ ಮೊದಲೇ, ಅವನ್ನ ಹಾಕ್ತೀನಿ ನೋಡಿ. 1 ಕಪ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 1.5 ಕಪ್ ನೀರು ಹಾಕ್ತೀನಿ. ಈಗ ಅದು ಅಕ್ಕಿ ಹಾಕಿದ ಮೇಲೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅಕ್ಕಿನ, ಯಾಕಂದರೆ ಉದುರಾಗಿ ಬರಬೇಕಂತೇಳಿ ಆ ಥರ ಮಾಡ್ತೀನಿ ನೋಡಿ. ಉದುರಾಗಿ ಬರ್ತದೆ ಆ ಥರ ಮಾಡಿದರೆ. ಈಗ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. 1 ಗ್ಲಾಸಿಗೆ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ತಿದ್ದೀನಿ ನೋಡಿ. ಇದಾದಮೇಲೆ ಕಲಸಬೇಕು ಒಂದು ಸ್ವಲ್ಪ. ಎಲ್ಲನೂ ಕಲಸಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಇದು ಹಾಕಿ ಒಂದು ಸ್ವಲ್ಪ ಕಲಸಿ ಕುಕ್ಕರ್ನ ಮುಚ್ಚಿದರೆ ಅನ್ನ ರೆಡಿ ಆಗ್ತದೆ. ಯಾಕಂದರೆ ಒಂದು ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಕುದಿಸಿದರೆ ವಿಸಿಲ್ ಜಲ್ದಿ ಬರ್ತದಂತೇಳಿ ಆ ಥರ ಮಾಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. 1 ವಿಸಿಲ್ ಬಂದರೆ ಸಾಕು. ಈಗ ವಿಸಿಲ್ ಮುಗೀತು. ಈಗ ತೆಗಿತೀನಿ ನೋಡಿ ಯಾವ ಥರ ಆಗ್ಯದಂತ ನಿಮಗೆ ಗೊತ್ತಾಗ್ತದ ನೋಡಿದರೆ. ನಾವು ಊಟ ಮಾಡಿ ನೋಡಿದ್ವಲ್ಲ, ಸೂಪರಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಗೊತ್ತಾಗ್ತದೆ ನೋಡಿ. ಈ ಥರ ಆಗ್ಯದ. ನಮಗಂತೂ ಸೂಪರಾಗಿತ್ತು. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹುಡುಗ ಡ್ಯಾನ್ಸ್ ಮಾಡ್ತಿದ್ದಾನೆ.
ಯಾವ ಥರ ಮಾಡ್ತಿದ್ದಾನಂತೆ ನೋಡಿ. ನಾವೆಲ್ಲ ನಕ್ಕು ಸಾಕಾಗ್ಯದ ಈ ಹುಡುಗನ ಡ್ಯಾನ್ಸ್ ನೋಡಿ. ನೀವು ನೋಡಿ ಗೊತ್ತಾಗ್ತದೆ ನಿಮ್ಗೆ.